ನಮಸ್ಕಾರ ಸ್ನೇಹಿತರೆ, ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸುಸ್ವಾಗತ. ಇಂದು ನಾನು ಜಮೀನು ಅಳತೆ ಮಾಡಿದ ನಂತರ ಯಾವೆಲ್ಲ ದಾಖಲೆಗಳು ಒರಿಜಿನಲ್ ದಾಖಲೆಗಳನ್ನು ನಿಮ್ಮ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಹಾಗೆಯೇ ಆ ದಾಖಲೆಗಳು ಯಾವುವೆಂದರೆ, ಮೊದಲನೆಯದಾಗಿ ಮೂಲ ಸರ್ವೆ ಟಿಪ್ಪಣಿ ಪುಸ್ತಕ, ಎರಡನೆಯದಾಗಿ ಕಾಯಂ ದರ ತನಿಖೆ, ಮೂರನೆಯದಾಗಿ ಟಿಪಾನ್, ನಾಲ್ಕನೆಯದಾಗಿ ಪಕ್ಕಾ ಬುಕ್, ಐದನೆಯದಾಗಿ ಅಟ್ಲಾಸ್. ಈ ಎಲ್ಲಾ ದಾಖಲೆಗಳನ್ನು ಆನ್ಲೈನ್ನಲ್ಲಿಯೇ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆಯೇ ಇದರ ಜೊತೆಗೆ ನಾವು ಅಳತೆ ಮಾಡುವ ಸಮಯದಲ್ಲಿ ಅರ್ಜಿದಾರರು ಹಾಗೂ ಬಾಜುದಾರರು ಸಹಿ ಮಾಡಿರುವಂತಹ ನೋಟಿಸ್ ಹಾಗೂ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು, ಸ್ಕೆಚ್ ಕಾಪಿಯನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಎಂದು ತೋರಿಸಿಕೊಡುತ್ತೇನೆ ಬನ್ನಿ. ಇನ್ನು ಯಾರಾದರೂ ನಮ್ಮ ಯುವರ್ ಇನ್ಫೋ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೆ ಪ್ರೋತ್ಸಾಹ ದೊರೆಯುವುದಂತಾಗುತ್ತದೆ. ಮೊದಲನೆಯದಾಗಿ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಮೋಜಿನಿ V3 ಅಂತ ಸರ್ಚ್ ಮಾಡಿ ನೋಡಿ. ಮೋಜಿನಿ V3 ಅಂತ ಇಲ್ಲಿ ಮೋಜಿನಿ ಕರ್ನಾಟಕ ಸರ್ಕಾರ ಅಂತ ಇದೆ, ಇದನ್ನ ಸರ್ಚ್ ಮಾಡಿ. ಇಲ್ಲಿ ನೋಡಿ ನಿಮಗೆ ಅರ್ಜಿ ಸ್ಥಿತಿ, ನಕ್ಷೆ ವೀಕ್ಷಣೆ, ಹಂಚಿಕೆ ಸ್ಥಿತಿ, ಮತ್ತೆ ಕಂದಾಯ ನಕ್ಷೆಗಳು, ವಿವಾದ ಪ್ರಕರಣಗಳು, ಈ ಎಲ್ಲ ಮತ್ತೆ ಭೂ ಸಮೀಕ್ಷೆ ಕೋರಿಕೆ, ಸರ್ವೆ ದಾಖಲೆಗಳ ಕೋರಿಕೆ, ಈ ಎಲ್ಲಾ ಮಾಹಿತಿಗಳು ನೀವು ತಗೋಬಹುದು. ಇದರಲ್ಲಿ ನಾನು ನಿಮಗೆ ಸರ್ವೆ ಮಾಡಿದ ತಕ್ಷಣ ಯಾವ ಡಾಕ್ಯುಮೆಂಟ್ ಸಿಗುತ್ತೆ, ನಿಮ್ಗೆ ಸ್ಕೆಚ್ ಕಾಪಿ ಅದೆಲ್ಲ ಎಲ್ಲಿ ಸಿಗುತ್ತೆ ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ 2 ಸತಿ 3 ಸತಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ನಿಮಗೆ ವ್ಯೂ ಮತ್ತೆ ಡೌನ್ಲೋಡ್, ಇದು ಪೇಮೆಂಟ್ ಮಾಡದೆ ಡೌನ್ಲೋಡ್ ಮಾಡ್ಕೊಳ್ಳೋದು ಲಿಂಕ್. ಇಲ್ಲಿ ನೀವು ಪೇ ಅಂಡ್ ಗೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಇದ್ರದ್ದು ಲಿಂಕು. ಇದ್ರ ಜೊತೆಗೆ ಫಸ್ಟ್ ನಾನು ನಿಮಗೆ ಅಪ್ಲಿಕೇಶನ್, ಇಲ್ಲಿ ನೋಡಿ ಲೇಟೆಸ್ಟ್ ರೆಕಾರ್ಡ್ ಅಂತ ಇದೆ, ಅರ್ಚೀವ್ಡ್ ಸೆಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಫಸ್ಟ್. ಅದಾದ್ಮೇಲೆ ಕೆಳಗಡೆ ಬಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ, ನೀವು ಅಳತೆಗೆ ಹಾಕ್ಬೇಕಾದ್ರೆ ಒಂದು ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ. ಆ ಅಪ್ಲಿಕೇಶನ್ ನಂಬರ್ ಇದ್ರೆ ಆ ಅಪ್ಲಿಕೇಶನ್ ನಂಬರ್ ಹಾಕಿ. ಅದಿಲ್ಲ ಅಂದ್ರೆ ನೀವು ಅಳತೆಗೆ ಹಾಕ್ಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಬಸ್ಗೆ ಎಂತ್ಕರ ಒಂದು ಹಾಕಿದಾಗ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ, ಆ ಮೊಬೈಲ್ನ ನೀವು ಇಲ್ಲಿ ಹಾಕಿ, ಮೊಬೈಲ್ ನಂಬರ್ನ ಹಾಕಿ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಅಥವಾ ಅದು ಸರ್ವೆ ನಂಬರ್ ಮೂಲಕ ಹಾಕಿ. ನೋಡಿ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ತಾಲೂಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಹೋಬಳಿ ಏನಿರುತ್ತೆ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದ್ರೆ ಪಂಚಾಯತ್ ಯಾವ್ದು ಬರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಲ್ಯಾಂಡ್ ಸರ್ವೆ ನಂಬರ್ ಏನಿದೆ ಸರ್ವೆ ನಂಬರ್ನ ಹಾಕಿ. ಓಪನ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಟಾರ್ ಅಂತಾನೆ ಬರುತ್ತೆ. ಇಲ್ಲಿ ನಿಮ್ದು ಯಾವ್ದು ಪೋಡಿ ನಂಬರ್ ಇರುತ್ತೋ ಆ ಪೋಡಿ ನಂಬರ್ನ ಹಾಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಗೆಟ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ನಿಮ್ಮ ಲ್ಯಾಂಡ್ ಅಲ್ಲಿ ಆಗಿರುವಂತ ಸರ್ವೆ ಏನಿರುತ್ತೆ ಅದ್ಬಸ್ತಿಗೆ ನೀವು ಹಾಕಿರ್ತೀರಲ್ವಾ, ಅದ್ರದ್ದು ಎಷ್ಟು ಸತಿ ಹಾಕಿದ್ರೆ ಅಷ್ಟು ಸತಿದು ಕಾಪಿ ಬರುತ್ತೆ. ಇಲ್ಲಿ ನೋಡಿ 3 ಸತಿ ಆಗಿದೆ ಇದೊಂದು ಲ್ಯಾಂಡ್ದು. ಇದು ಅಪ್ಲಿಕೇಶನ್ ನಂಬರ್ ಅಂದ್ರೆ ನಾನು ಮೇಲ್ಗಡೆ ಹೇಳಿದ್ನಲ್ಲ, ಇದೇ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ನಿಮ್ಗೆ ಇದೊಂದ್ರದ್ದು ಮಾತ್ರ ತೋರಿಸುತ್ತೆ, ಓವರ್ ಆಲ್ ಎಲ್ಲಾನು ತೋರಿಸಲ್ಲ. ನಾನು ಇವಾಗ ಉದಾಹರಣೆಗೆ ಒಂದು ಓಪನ್ ಮಾಡ್ತೀನಿ. ಓಪನ್ ಮಾಡಿದೆ ನೋಡಿ, ಈ ತರ ಬರುತ್ತೆ. ಇಲ್ಲಿ ನೋಡಿ ವ್ಯೂ ಅಕ್ನಾಲಜ್ಮೆಂಟ್ ಅಂತ ಇದೆ. ನೀವು ಅಳತೆಗೆ ಹಾಕ್ಬೇಕಾದ್ರೆ ಯಾವ ರೀತಿ ಹಾಕಿರ್ತೀರ ಬರ್ಸಿ, ಅದ್ಬಸ್ತು ಅಕ್ಕಪಕ್ಕ ಯಾರು ಇರ್ತಾರೆ ಅವ್ರದ್ದೆಲ್ಲ ನಿಮ್ಗೆ ಮಾಹಿತಿ ಇದ್ರಲ್ಲಿ ಸಿಗುತ್ತೆ. ಯಾರ್ಯಾರು ನೀವು ನೋಟಿಸ್ ಕೊಟ್ಟಿದ್ರಿ ಅಂತಾನು ಸಿಗುತ್ತೆ. ಇದು ಸ್ಕೆಚ್ ವ್ಯೂ ಅಂದ್ರೆ ಸ್ಕೆಚ್ ಇದು ಆದ್ಮೇಲೆ ಏನ್ ಬರ್ಕೊಟ್ಟಿದ್ದಾರೆ ಅದು ನಿಮ್ಗೆ ಸಿಗುತ್ತೆ. ಸ್ಕೆಚ್ ಆಗಿದ್ರೆ ಕೆಲವರದ್ದು ಸ್ಕೆಚ್ ಸಿಗುತ್ತೆ, ಸ್ಕೆಚ್ ಆಗಿಲ್ಲ ಅಂದ್ರೆ ಏನಾದ್ರು ಒಂದು ಬೇರೆ ಮಾಹಿತಿ ಏನಾದ್ರು ಇತ್ತು ಅಂದ್ರೆ, ಅಳತೆ ಆಗಿಲ್ಲ ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಈ ತರ ಎಲ್ಲರೂ ಸಾಕ್ಷ್ಯ ಸೈನ್ ಹಾಕಿರ್ತಾರಲ್ಲ ಆ ಮಾಹಿತಿ ನಿಮ್ಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ನೋಟಿಸ್, ಇಲ್ಲಿ ನೋಟಿಸ್ ಮತ್ತೆ ಸ್ಟೇಟ್ಮೆಂಟ್. ಇದು ನೋಡಿ ನೋಟಿಸ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಒಂದು ನೋಟಿಸ್ ಸ್ವೀಕೃತಿ ಪತ್ರ ಸಿಗುತ್ತೆ, ಅದ್ರ ಕೂಡ ನಿಮ್ಗೆ ಇಲ್ಲಿ ಕಾಪಿ ಸಿಗುತ್ತೆ. ತಿರ್ಗಾ ನೋಟಿಸ್ 2 ಅಂತ ಇದೆ ನೋಡಿ, ನಿಮ್ಮ ಅಕ್ಕಪಕ್ಕದವ್ರು ಯಾರಿರ್ತಾರೆ ಬಾಜುದಾರರು ಅವ್ರಿಗೆಲ್ಲ ನೋಟಿಸ್ ಕೊಟ್ಟಿರುವಂತ ಒಂದು ಕಾಪಿನೂ ನೀವು ತಗೋಬಹುದು. ಇದು ಸೆಟಲ್ಮೆಂಟ್ ಅಂದ್ರೆ ನಿಮ್ಮ ಅಳತೆ ಆದ ನಂತರ ನಿಮ್ದು ಏನ್ ಬರ್ದಿರ್ತಾರೆ, ಒಂದು ಈ ತರ ಅಳತೆ ಆಗಿದೆ, ಈ ಜಮೀನಿನ ಎಲ್ಲಾ ಮೂಲಗಳು ಕರೆಕ್ಟ್ ಆಗಿದೆ, ದಾಖಲೆಗಳು ಕರೆಕ್ಟ್ ಆಗಿದೆ, ಅಕ್ಕಪಕ್ಕದವರ ತಕರಾರು ಯಾವುದು ಇಲ್ಲ ಅನ್ನೋ ಒಂದು ಮಾಹಿತಿ ಏನು ಬರ್ದಿ ಬಾಜುದಾರರೆಲ್ಲ ಸೈನ್ ಹಾಕಿ ಕೊಟ್ಟಿರ್ತಾರೆ. ಬಾಜುದಾರರು, ಗ್ರಾಮಸ್ಥರು, ಅರ್ಜಿದಾರರು ಎಲ್ಲ ಸೈನ್ ಹಾಕಿ ಕೊಟ್ಟಿರ್ತಾರೆ. ಸೇಮ್ ಅದೇ ಹಿಂದ್ಗಡೆ ಸೈನ್ ಕಾಪಿ.
ನೋಡಿ ಇದಾದ್ಮೇಲೆ ತಿರ್ಗಿ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಪೇ ಅಂಡ್ ಗೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ನಿಮ್ದು ಇಲ್ಲಿ ಏನಿದೆ ಕ್ಯಾಪ್ ಚಾರ್ಟ್ ಅದನ್ನ ಎಂಟರ್ ಮಾಡಿ. ನೋಡಿ ಕ್ಯಾಪ್ ಚಾರ್ಟ್ ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಒಂದು OTP ನ ಎಂಟರ್ ಮಾಡಿ ಲಾಗಿನ್ ಮಾಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು OTP ಬಂದಿಲ್ಲ ಅಂದ್ರೆ ರೀಸೆಂಡ್ OTP ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ಲಾಗಿನ್ ಮಾಡ್ತೀನಿ. ನೋಡಿ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನಾನು ಇದರಲ್ಲಿ ಯಾವ ತರ ನಿಮ್ಗೆ ಡಾಕ್ಯುಮೆಂಟ್ಸ್ ನ ತಗೊಂಡು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನೋಡಿ, ಯಾರು ಕೂಡ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ನೋಡಿದ್ರೆ ನಿಮ್ಗೆ ಮಾಹಿತಿ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ನೀವು ತಗೋಬೇಕಾದ್ರೆ ನೀವು ಅಕಸ್ಮಾತ್ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿಂದ ಈ ಸ್ಟೆಪ್ ಸ್ಕಿಪ್ ಮಾಡಿದ್ರೆ ಒಂದು ಸ್ಟೆಪ್ ಸ್ಕಿಪ್ ಆಯ್ತು ಅಂದ್ರೆ ನಿಮ್ಗೆ ಮಾಹಿತಿ ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ. ಅವಾಗ ನಿಮ್ಗೆ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಪ್ರತಿಯೊಂದು ಮಾಹಿತಿನೂ ಪೂರ್ಣ ಪ್ರಮಾಣದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡಿ. ನಾನು ಜಾಸ್ತಿ ಬೇರೆ ಅವಶ್ಯಕತೆ ಇಲ್ದಿರೋ ಅಂತ ಯಾವುದೇ ಮಾಹಿತಿನ ಇಲ್ಲಿ ಶೇರ್ ಮಾಡಲ್ಲ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನೋಡಿ. ಯಾಕಂದ್ರೆ ಮೊನ್ನೆ ಒಬ್ರು ಇದೇ ಮಾಹಿತಿಗೆ ತುಂಬಾ ಹುಡುಕೋದು ಕಷ್ಟ ಆಯ್ತು ಅಂತ ಹೇಳಿ ನಾನು ಈ ವಿಡಿಯೋನ ಮತ್ತೆ ಮಾಡ್ತಾ ಇರೋದು. ಇದ್ರ ಜೊತೆಗೆ ನಾನು ಈ ಅಳತೆಯ ದಾಖಲೆಗಳ ಉಪಯೋಗ ಏನು ಅಂತ ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಅಳತೆಯ ದಾಖಲೆಗಳ ಬಗ್ಗೆ ಒಂದು ಯಾವ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತವೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಬೇಕಾದ್ರೆ ನೀವು ಹೋಗಿ ನೋಡಿ. ಇಲ್ಲಿ ನೋಡಿ ನ್ಯೂ ರಿಕ್ವೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಜಿಲ್ಲೆ ಹಾಕೊಳ್ಳಿ, ಇಲ್ಲಿ ನಿಮ್ಮ ತಾಲೂಕು ಹಾಕೊಳ್ಳಿ, ಇಲ್ಲಿ ನಿಮ್ಮ ಹೋಬಳಿ ಹಾಕೊಳ್ಳಿ, ಇಲ್ಲಿ ನಿಮ್ಮ ಪಂಚಾಯತಿನ ಹಾಕೊಳ್ಳಿ. ಇಲ್ಲಿ ನಿಮ್ಮ ಪಂಚಾಯತಿ ಹಾಕೊಂಡು ಇಲ್ಲಿ ನಿಮ್ಮ ಸರ್ವೆ ನಂಬರ್ ಹಾಕೊಳ್ಳಿ ಜಮೀನ್ದು. ಇಲ್ಲಿ ಸ್ಟಾರ್ ಅಂತಾನೆ ಬರುತ್ತೆ, ಯಾವಾಗ್ಲೂ ಕನ್ಫ್ಯೂಸ್ ಆಗೋಕೆ ಹೋಗ್ಬೇಡಿ. ಇಲ್ಲಿ ನಿಮ್ಮ ಇಸಾ ನಂಬರ್ ಏನಿರುತ್ತೆ ಕೋಡಿ ಆಗಿರೋದು ಯಾವ್ದಾರ ಒಂದು ಹಾಕಿ ಸರ್ಚ್ ಅಂತ ಕೊಡಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ ಎಂಟ್ರೀಸ್ ಇರುತ್ತಲ್ವಾ, ಇಲ್ಲಿ 5 ಎಂಟ್ರೀಸ್ ಅಂತ ಇರುತ್ತೆ. ಪೇಜ್ ಚೇಂಜ್ ಮಾಡೋದು ಅದೆಲ್ಲ ಆಪ್ಷನ್ ಬರುತ್ತೆ. ಅಲ್ಲಿ ಬರೋ ಡೈರೆಕ್ಟ್ 100 ಎಂಟ್ರೀಸ್ ಇಲ್ಲ 50 ಎಂಟ್ರೀಸ್ ಅಂತ ಹಾಕೋಬಿಡಿ. ನಾನು ಇಲ್ಲಿ 50 ಅಂತ ಹಾಕೊಂಡಿದ್ದೀನಿ, 15 ಎಂಟ್ರೀಸ್ ಇದೆ ನೋಡಿ. ಇದರಲ್ಲಿ ನಾನು ಹೇಳಿದಂಗೆ ನಿಮ್ಗೆ ಮೂಲ ಸರ್ವೆ ಟಿಪ್ಪಣಿ ಪುಸ್ತಕ, ಕಾಯಂ ದರ ತನಿಖೆ, ಟಿಪಾನ್, ಪಕ್ಕಾ ಬುಕ್ ಮತ್ತೆ ಅಟ್ಲಾಸ್, ಈ ಎಲ್ಲ ದಾಖಲೆಗಳು ಇದರಲ್ಲಿದೆ. ಇದರಲ್ಲಿ ನಿಮ್ಗೆ ಈ ಲೈನಲ್ಲಿ ಏನಿದೆ, ಈ ವ್ಯೂ ಡಾಕ್ಯುಮೆಂಟ್ಸ್ ಏನಿದೆ, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ವ್ಯೂ ಮಾಡಕ್ಕಷ್ಟೇ ಡಾಕ್ಯುಮೆಂಟ್ಸ್. ಇದು ಪೇ ಅಂಡ್ ಪ್ರಿಂಟ್ ಅಂಡ್ ಡೌನ್ಲೋಡ್. ನೋಡಿ ವ್ಯೂ ಮಾಡಿ ತೋರಿಸ್ತೀನಿ ಒಂದೆರಡು ನಿಮ್ಗೆ. ಟಿಪಾನ್ ಪಕ್ಕಾ ಪುಸ್ತಕ ಓಪನ್ ಮಾಡಿ ತೋರಿಸ್ತೀನಿ. ನಿಮ್ಗೆ ಈ ತರ ಬರುತ್ತೆ. ಇದು ಪಕ್ಕಾ ಪುಸ್ತಕ, ನಿಮ್ ಜಮೀನು ಸ್ಕೆಚ್ದು, ಇದು ಸ್ಕೆಚ್. ಇದು ನೋಡಿ ಯಾರ ಹೆಸರಲ್ಲಿ ಎಷ್ಟೆಷ್ಟು ಕುಂಟೆ ಜಮೀನು, ಎಷ್ಟೆಷ್ಟು ಅಡಿ ಎಕರೆ ಜಮೀನು ಇದೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು. ವ್ಯೂ ಓನ್ಲಿ ಅನ್ನೋ ಆಪ್ಷನ್ ಹೋಗುತ್ತೆ ನಿಮ್ಗೆ ಡೌನ್ಲೋಡ್ ಮಾಡಿದಾಗ ಪೇಮೆಂಟ್ ಮಾಡಿ. ತಿರ್ಗಾ ಅಟ್ಲಾಸ್ ನೋಡಿ ಇದೆ ಅಟ್ಲಾಸ್ ಅಂದ್ರೆ ಸ್ಕೆಚ್. ಫುಲ್ ಸ್ಕೆಚ್ ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಅಂತ ಬರುತ್ತೆ ಪೂರ್ತಿ. ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ವ್ಯೂ ಓನ್ಲಿ ಅನ್ನೋದು ಹೋಗುತ್ತೆ ನೋಡಿ. ಇದೇ ಮೂಲ ಟಿಪ್ಪಣಿ, ಇದೇ ಮೂಲ ಓಲ್ಡ್ ಸ್ಕೆಚ್. ಇದನ್ನ ಓಲ್ಡ್ ಸ್ಕೆಚ್ ಅಂತ ಕರೀತಾರೆ. ಮೂಲ ಟಿಪ್ಪಣಿ, ಮೂಲ ಸರ್ವೆ. ಇದು ಕಾಯಂ ಇದೆ ನೋಡಿ, ಕಾಯಂ ದರ ಹಳೆ, ಇದು ಮೂಲ. ಇದು ಮೊದಲು ಎಷ್ಟಿತ್ತು, ಎಷ್ಟು ಎಕರೆ ಇದರಲ್ಲಿ ಇತ್ತು, ಈ ಸರ್ವೆ ನಂಬರ್ದು ಅಂತ ಇಲ್ಲಿ ಬರ್ದಿರ್ತಾರೆ, ಕನ್ನಡದಲ್ಲಿ ಬರ್ದಿರ್ತಾರೆ. ಇದು ಪೂರ್ಣ ಪ್ರಮಾಣದಲ್ಲಿ. ಅದೊಂದು ಸ್ವಲ್ಪ ನೋಡ್ಕೋಬೇಕು. ಇದ್ರ ಬಗ್ಗೆನೂ ನಾನು ಎಲ್ಲಾ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ನೀವು ನೋಡ್ಬೋದು ನೋಡಿ. ಇದೆಲ್ಲ ವ್ಯೂ. ಇದ್ರ ಜೊತೆಗೆ ನಾನು ಪೇ ಮಾಡಿ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಪಕ್ಕಾ ಬುಕ್ ಏನಿದೆ, ಇದನ್ನ ನಾನು ಪೇ ಮಾಡಿ ಡೌನ್ಲೋಡ್ ಮಾಡೋದು ತೋರಿಸ್ತೀನಿ. ಇಲ್ಲಿ ಪ್ರಿಂಟ್ ಅಂತ ಇದೆಯಲ್ಲ ನಿಮ್ಗೆ, ಈ ಪ್ರಿಂಟ್ ಸಿಂಬಲ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಪೇಜ್ಗೆ 15 ರೂಪಾಯಿ ಪೇಮೆಂಟ್ ಆಗುತ್ತೆ. ಇಲ್ಲಿ ಮಾರ್ಕ್ ಕಾಣ್ತಿದೆಯಲ್ಲ, ದ ಅಗ್ರಿ ಟು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಈಗ ಪಾವತಿಸಿ ಪೇ ನಾವು ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ UPI ಅಂತ ಇದೆಯಲ್ಲ, UPI ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI QR ಕೋಡ್ ಅಂತ ಇದೆ ನೋಡಿ, ಕನ್ಫ್ಯೂಸ್ ಆಗಬೇಡಿ. UPI QR ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇ ನಾವು ಅಂತ ಕ್ಲಿಕ್ ಮಾಡಿ. ನಿಮ್ಗೊಂದು QR ಕೋಡ್ ಬರುತ್ತೆ. ನಿಮ್ಮ ಮೊಬೈಲ್ ಫೋನ್ ತಗೊಂಡು ಈ QR ಕೋಡಿಂದ ನೀವು ಪೇಮೆಂಟ್ನ ಮಾಡಿ. ನೀವು ಪೇಮೆಂಟ್ ಮಾಡಿದ್ಮೇಲೆ ವೆಯ್ಟ್ ಮಾಡಿ, 5 ನಿಮಿಷ ಟೈಮಿಂಗ್ಸ್ ಇರುತ್ತೆ. ಬ್ಯಾಕ್ ಹೋಗೋಕೆ ಹೋಗಬೇಡಿ, ಪ್ರೋಗ್ರೆಸ್ ಆಗ್ತಾ ಇರುತ್ತೆ ನೋಡಿ. ಇಲ್ಲಿ ಡೋಂಟ್ ಪ್ರೆಸ್ ಬ್ಯಾಕ್ ಬಟನ್ ಅಂತ ಇದು ಬರ್ದಿದ್ದಾರೆ ಅವರು, ಅದಕ್ಕೆ ವೆಯ್ಟ್ ಮಾಡಿ ನೋಡಿ. ಅದೇ ಓಪನ್ ಐತೆ.
ಇಲ್ಲಿ ಈ ತರ ಓಪನ್ ಆಗುತ್ತೆ. ಕೆಲವರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ನೋ ಡೇಟಾ ಫೌಂಡ್ ಅಂತ ಓಪನ್ ಆಗ್ತಾ ಇದೆ ಸರ್, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಪೇಮೆಂಟ್ ಮಾಡಿದೆ, ಡೌನ್ಲೋಡ್ ಆಗ್ತು, ಆದ್ರೆ ಈ ತರ ರೆಫರೆನ್ಸ್ ID ಬರ್ತಾ ಇದೆ, ನಮ್ಗೆ ಸಿಗ್ತಾ ಇಲ್ಲ ಅಂತ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ. ನನಗೆ ಅದೇ ತರ ಒಂದು ಕಾಮೆಂಟ್ಸ್ ಬಂದಿದೆ, ನನಗೆ ಅದೇ ತರ ಇನ್ಫಾರ್ಮೇಶನ್ ಬಂದಿದೆ. ಇವಾಗ ನೀವು ನೋ ಡಾಟಾ ಫಂಡ್ ಅಂತ ಬಂತು ಅಂದ್ರೆ ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ ಯಾರು ಕೂಡ. ಓಕೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ. ಇದಾದ್ಮೇಲೆ ನೀವು ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ, ಇದನ್ನ ಪ್ರಿಂಟ್ ಅಂತ ಕೊಟ್ಟು ನೀವು ಇಲ್ಲಿ ಏನಿದೆ ಇದನ್ನ ಸೇವ್ ಮಾಡ್ಕೊಳ್ಳಿ. ಒಂದ್ ಸತಿಗೆ ಸೇವ್ ಮಾಡ್ಕೊಳ್ಳಿ. ಯಾವ್ದಕ್ಕೂ ಸೇವ್ ಮಾಡ್ಕೊಂಡ್ಮೇಲೆ ಕ್ಲೋಸ್ ಮಾಡಿ ಇದನ್ನ. ಇಲ್ಲಿ ನೀವು ಕ್ಲೋಸ್ ಮಾಡಿದ್ರೆ ಇಲ್ಲಿ ನೀವು ಇವಾಗ ಡೌನ್ಲೋಡ್ ಮಾಡಿದ್ರಲ್ವಾ, ಕ್ಲೋಸ್ ಮಾಡಿದ ತಕ್ಷಣ ನೀವು ಫಸ್ಟ್ ಓಪನ್ ಮಾಡೋದಲ್ಲ ಅರ್ಜಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದು ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರೀಸ್ ಅಂತ ಇದೆ ನೋಡಿ. ಈ ಎಂಟ್ರೀಸ್ ನೀವು ಯಾವತ್ತೂ 100 ಹಾಕೋಬಿಡಿ. ನಿಮ್ಮ ಎಂಟ್ರೀಸ್ ಏನ್ ಜೊತೆ ಕೆಲವು ಜಾಸ್ತಿ ನೀವೇನಾದ್ರು ಡೌನ್ಲೋಡ್ ಮಾಡಿದ್ರೆ ಜಾಸ್ತಿ ಹೆಚ್ಚು ಕಮ್ಮಿ ತೋರಿಸುತ್ತೆ. ಆಗ ನೀವು ಕೆಳಗಡೆ ಬಂದ್ರೆ ಇಲ್ಲಿ ಡೇಟ್ ಇರುತ್ತೆ ನೋಡಿ, ಇದು ಫುಲ್ ಡೇಟ್, ನಿಮ್ದು ಯಾವ ಡೇಟ್ ಆ ಡೇಟ್ ಚೆಕ್ ಮಾಡ್ಕೊಳ್ಳಿ. ನೀವು ಅಪ್ಲೈ ಮಾಡಿ ಡೇಟ್ ಇವತ್ತು ನೋಡಿ, ನಾನು ಅಪ್ಲೈ ಮಾಡಿರೋದು ನೋಡಿ 5ನೇ ತಾರೀಕು 3ನೇ ತಿಂಗಳು 2026 10:25 ಈ ಡೇಟ್ ಇದೆಯಲ್ಲ, ಈ ಡೇಟ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಬಂತು. ಎಷ್ಟೋ ಜನ ಇಲ್ಲೇ ಕನ್ಫ್ಯೂಸ್ ಆಗ್ತಾ ಇರೋದು ನೋಡಿ, ಈ ತರ ಬಂತು. ಇದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ ನೋಡಿ, PDF ಬಂದ್ರೆ ನೀವು ಇಲ್ಲಿ ಪ್ರಿಂಟ್ ಅಂತ ಇರುತ್ತೆ. ಕ್ರೋಮ್ ಆದ್ರೆ ಪ್ರಿಂಟ್ ಅಂತ ಅಲ್ಲೇ ಹೇಳಿ ತೋರಿಸುತ್ತೆ. ಕಂಟ್ರೋಲ್ ಪ್ರಿಂಟ್ ಅಂತ P ಅಂತ ಕೊಡಿ. ನಿಮ್ಗೆ ಏನಿರುತ್ತೆ ಪ್ರಿಂಟ್ ಅನ್ನೋದು ಸೇವ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. ನಿಮ್ಮ ಮೊಬೈಲ್ಗೆ ನೀವೇನೋ ಒಂದು ನೇಮ್ ಕೊಟ್ಟು ಸೇವ್ ಮಾಡ್ಕೊಳ್ಳಿ. ಸೇವ್ ಕೊಡಿ. ಈ ತರ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಲಾಸ್ಟ್ ಸ್ಟೆಪ್ನ ನಾನು ನಿಧಾನಕ್ಕೆ ಹೇಳಿದ್ದೀನಿ. ಒಂದೊಂದೇ ಮಾಹಿತಿನ ಕ್ಲೀನ್ ಆಗಿ ನೋಡಿ. ಇವಾಗ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.